ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆಯ ವತಿಯಿಂದ ಹಾಸ್ಟೆಲ್ ಬಗ್ಗೆ ಅಪ್ಡೇಟ್ ಕೂಡ ಆಗಿರುವಂಥದ್ದು. ಜೊತೆಗೆ ಹಿಂದುಳಿದ ಕಲ್ಯಾಣ ವರ್ಗದ ಇಲಾಖೆಯ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು ವಿದ್ಯಾಶ್ರೀ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿರ್ತೀರ ಅದ ಒಂದು 15,000 ರೂಪಾಯಿ ಈಗ ಆಲ್ರೆಡಿ ಎಲ್ಲ ಒಂದು ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ ಅಂತ ಕೂಡ ಮಾಹಿತಿಯನ್ನು ಒದಗಿಸಿ ಕೊಡಲಾಗಿದೆ. ಮತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇದು ಏನಪ್ಪ ಅಂತಂದರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ವತಿಯಿಂದ ಬಂದಿರುವಂತಹ ಒಂದು ಮಾಹಿತಿ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು 2024-25ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರ ಒಂದು ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವಂಥ ಅಭ್ಯರ್ಥಿಗಳು, ಅದರಲ್ಲಿ ಸ್ಪೆಷಲಿ ವೃತ್ತಿಪರ ಪದವಿ ಕೋರ್ಸ್ ಇರ್ಬೋದು, ಸ್ನಾತಕೋತ್ತರ ಅಭ್ಯರ್ಥಿಗಳಿಗೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ SHP ಮುಖಾಂತರ ನೀವು ಲಾಗಿನ್ ಮಾಡಿಕೊಂಡು ಈ ಒಂದು ಪ್ರವೇಶವನ್ನು ಕಲ್ಪಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಇದರಲ್ಲಿ ಉಲ್ಲೇಖ ಕೂಡ ಹೇಳ್ತಾ ಇದ್ದಾರೆ ಏನಂದರೆ, 24-25ನೇ ಸಾಲಿನ ಒಂದು ವಿದ್ಯಾಶ್ರೀಗೆ ಅಪ್ಲಿಕೇಶನ್ ಹಾಕಿದ್ರು ಅವರುಗಳಿಗೆ ಸಹಾಯಧನವನ್ನು ಕೂಡ ಮಂಜೂರು ಮಾಡಿದ್ದೇವೆ. ಮತ್ತು ಯಾರಿಗೆ ಈ ಒಂದು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಸಿಕ್ಕಿಲ್ಲ, ಸೆಲೆಕ್ಟ್ ಆಗಿಲ್ಲ ಅಂಥ ಅಭ್ಯರ್ಥಿಗಳು ಹಾಸ್ಟೆಲಿಗೆ ಏನು ಮಾಡಿ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲನ್ನು ಪಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೆ ಹಾಸ್ಟೆಲ್ ಅರ್ಜಿ ಹಾಕಲಿಕ್ಕೆ ನೀವು SHP ಮೂಲಕ ನಾನು ನಿಮಗೆ ತೋರಿಸ್ತೇನೆ, ಜೊತೆಗೆ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. SHP ಮೂಲಕ ನೀವು ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಹಾಕಿ ಮತ್ತು ನೀವು 7ನೇ ತಾರೀಕಿನ ಒಳಗಾಗಿ 7 ತಾರೀಕಿನ ಒಳಗಾಗಿ ನೀವು ಇನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ SHP ಮೂಲಕ ನೀವು ಅರ್ಜಿಗಳನ್ನು 7 ತಾರೀಕಿಗೆ ಸಲ್ಲಿಸಿ ನೀವು ಹಾಸ್ಟೆಲ್ಗಳನ್ನು ಪಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಸಿಕ್ಕಿದೆ ಅಂಥವರುಗಳಿಗೆ ಹಾಸ್ಟೆಲ್ ಇಲ್ಲ, ವಿದ್ಯಾಶ್ರೀ ಸ್ಕಾಲರ್ಶಿಪ್ ಸಿಗದೇ ಇರುವಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಹಾಸ್ಟೆಲ್ ಪಡ್ಕೋಬೋದು. ಅದು ಹೆಂಗೆ ಕಂಡೀಷನ್ ಅಂತಂದರೆ, ಅಲ್ಲಿ ಸೀಟ್ ಖಾಲಿ ಇರ್ತವೆ, ಯಾವ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಸೀಟ್ ಖಾಲಿ ಇದ್ದಾವೆ ಹಂತಗಳಲ್ಲಿ ಮಾತ್ರ ನಿಮಗೆ ಸೀಟ್ಗಳನ್ನು ಕೊಡ್ತಾರೆ. ಯಾಕಂದರೆ ಎಲ್ಲ ಕಡೆ ಆಲ್ಮೋಸ್ಟ್ ಫುಲ್ ಆಗಿದೆ, ಆದರೆ ಒಂದಷ್ಟು ಸೀಟ್ಗಳು ಉಳಿದಿದ್ದಾವೆ, ಅಲ್ಲಿ ವಿದ್ಯಾರ್ಥಿ ನಿಲಯಗಳಲ್ಲಿ ಸೀಟ್ಗಳು ಉಳಿದಿದ್ದಾವೆ. ಉಳಿದಿರುವಂಥ ಸೀಟ್ಗಳನ್ನು ನಿಮಗೆ ಲಭ್ಯವಿದ್ದು ಅವುಗಳನ್ನು ನಿಮಗೆ ಕೊಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಈಗವತ್ತೇ ನೀವು ಅಪ್ಲಿಕೇಶನನ್ನು ಹಾಕಿ ಮತ್ತು ಟ್ರೈ ಮಾಡಿ. ನೋಡಿ ಅಭ್ಯರ್ಥಿಗಳೇ, ನೀವು ಇಲ್ಲಿ ಹೋಗಬೇಕಾಗತ್ತೆ. SHP ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಪೋಸ್ಟ್ ಮ್ಯಾಟ್ರಿಕ್ಸ್ ಕ್ಲೋಸ್ ಆಗಿದೆ ಅಂತ ತೋರಿಸ್ತಾ ಇದೆ. ಆದರೆ ನೀವು SHP ಪೋರ್ಟಲ್ಗೆ ಹೋದರೆ ಇಲ್ಲಿ ಅಪ್ಲೈ ಅಂತಿದೆ. SHP ನೋಡ್ತಾ ಇದ್ದೀರಿ ನೀವು, ಇಲ್ಲಿ ಅಪ್ಲೈ ಅಂತ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಮತ್ತೆ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ಪೋಸ್ಟ್ ಮ್ಯಾಟ್ರಿಕ್ಸ್ ಅಂತ ಓಪನ್ ಇದೆ. ಸೊ ಮತ್ತೆ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಬರುತ್ತೆ ನೋಡಿ, ಡೂ ಹ್ಯಾವ್ ಅ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಬರುತ್ತೆ. ಈ ರೀತಿಯಾಗಿ ನೀವು ಏನು ಮಾಡ್ಬೋದು ಅಂದರೆ